ಇನ್ನು ಬುಧವಾರದಿಂದ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಪರ್ವ ಆರಂಭ ಆಗಲಿದೆ. ಲೋಕಭವನದಲ್ಲಿ ಸರಳವಾಗಿ ಪ್ರಮಾಣ ವಚನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಫುಲ್ ಹ್ಯಾಪಿ ಮೂಡ್ನಲ್ಲಿದ್ದಂಥ ಡಿಕೆ ಶಿವಕುಮಾರ್ ಸಂಪುಟದ ಗುಟ್ಟು ಬಿಟ್ಟುಕೊಡದೆ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಮಂದಹಾಸ, ಮುಗುಳ್ನಗೆ, ಮುಖದಲ್ಲೇನೋ ಹೊಳಪು. ಚೊಚ್ಚಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಪಟ್ಟಕ್ಕೇರಲು ಅಣಿಯಾಗಿರುವ ಡಿಕೆ ಶಿವಕುಮಾರ್ ಕನಸು ಕೈಗೂಡಿದ ಸಂಭ್ರಮದಲ್ಲಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ಮನೆಯಲ್ಲಿ ಡಿಕೆ ಶಿವಕುಮಾರ್ ಫುಲ್ ಹ್ಯಾಪಿ ಮೂಡ್ನಲ್ಲಿದ್ರು. ಮನೆಯ ಬಾಲ್ಕನಿಗೆ ಬಂದು ನಗುತ್ತಲೇ ಅಭಿಮಾನಿಗಳು, ಕಾರ್ಯಕರ್ತರು ಬಂದಿದ್ದನ್ನ ನೋಡ್ತಾ ನಿಂತಿದ್ರು. ಬಾಲ್ಕನಿಯಲ್ಲೇ ನಿಂತು ಮನೆ ಬಳಿ ಬಂದಿದ್ದವರನ್ನ ಒಳಗಡೆ ಬಿಡುವಂತೆ ಕೈಸನ್ನೆ ಮೂಲಕವೇ ಮಂದಸ್ಮಿತರಾಗಿ ತಿಳಿಸಿದರು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನವೇ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಇವತ್ತು ದೆಹಲಿಗೆ ತೆರಳುವ ಮುನ್ನ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದರು. ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಕೆಲವು ಶಾಲೆಗಳಲ್ಲಿ ಹಿಂದೂ ಸಂಘಟನೆಯವರು ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲು ವಿತರಿಸಿದ್ದರ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದರು. ಅಲ್ಲದೆ ಆರ್ಸಿಬಿ ಗೆಲುವಿನ ಬಗ್ಗೆ ಮಾತನಾಡಿ ಕರ್ನಾಟಕದಲ್ಲೇ ಫೈನಲ್ ಮ್ಯಾಚ್ ನಡೀಬೇಕಿತ್ತು, ಆದರೆ ಗುಜರಾತ್ನವರು ಪ್ರಭಾವ ಬೀರಿ ಕಿತ್ತುಕೊಂಡಿದ್ದಾರೆ. ಮುಂದೆ ಈ ರೀತಿ ಆಗಬಾರದು ಎಂದು ಬೆಂಗಳೂರಿನಲ್ಲಿ ಹೊಸ ಸ್ಟೇಡಿಯಂ ಮಾಡ್ತಿರೋದಾಗಿ ತಿಳಿಸಿದರು. ಇವತ್ತು ಹೊಸ ವರ್ಷ, ಶೈಕ್ಷಣಿಕ ವರ್ಷ ಇವತ್ತು ಪ್ರಾರಂಭ ಆಗ್ತಾ ಇದೆ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಈ ಶಿಕ್ಷಣ ವರ್ಷಕ್ಕೆ ತಾವೆಲ್ಲ ಕಾಲಿಡ್ತಾ ಇದ್ದೀರಿ. ಕರ್ನಾಟಕದ ಕೀರ್ತಿಯನ್ನ ಎಲ್ಲರೂ ಕೂಡ ಕಾಪಾಡಬೇಕು. ಕೇಸರಿ ಶಾಲನ್ನ ಕೊಡ್ತೀವಿ ನಾವು ಅನ್ನುವಂಥ ಅಭಿಯಾನವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ಆಮೇಲೆ ಮಾತಾಡೋಣ. ಕೇಸರಿ ಶಾಲ್ ಬೇಕು, ರಾಷ್ಟ್ರಧ್ವಜದ ಶಾಲ್ ಬೇಕು, ಅವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಈಗೆಲ್ಲ ಚರ್ಚೆ ಮಾಡೋದಲ್ಲ. ಸೊ ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಫೈನಲ್ ಆಗಬೇಕಾಗಿತ್ತು. ನಾವು ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದು. ಆದರೆ ಅವರು ಗುಜರಾತ್ನವರು ತಂದೆ ಆದಂಥ ಪ್ರಭಾವ ಬೀರಿ ನಮ್ಮಿಂದ ಕಿತ್ಕೊಂಡಿದ್ದಾರೆ. ಅದಕ್ಕೆ ಮುಂದೆ ಕಿತ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಮಾಣ ವಚನಕ್ಕೆ ಲೋಕಭವನದಲ್ಲಿ ಸಿದ್ಧತೆ ಪರಿಶೀಲನೆ. ಜೂನ್ 3ನೇ ತಾರೀಕಿನಂದು ಸಾಯಂಕಾಲ 4 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ತೆಗೆದುಕೊಳ್ತಾರೆ. ಇದಕ್ಕೆ ಇದೀಗ ಲೋಕಭವನದಲ್ಲಿ ಪೂರ್ವಸಿದ್ಧತಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದಾವೆ. ಈಗಾಗಲೇ ಲೋಕಭವನಕ್ಕೆ ಎಲ್ಲ ರೀತಿಯ ಪರಿಕರಗಳು ಬಂದಿದ್ದಾವೆ. ಮೈಕ್ಗಳು, ತೋಟಗಾರಿಕಾ ಇಲಾಖೆಯಿಂದ ಹೂವಿನ ಪಾಟ್ಗಳು ಸೇರಿದಂತೆ ಎಲ್ಲ ಉಪಕರಣಗಳನ್ನ, ಸಲಕರಣೆಗಳನ್ನ ತಂದು ಜೋಡಿಸುವಂಥ ಕೆಲಸಗಳು ಕೂಡ ಲೋಕಭವನದಲ್ಲಿ ಜೋರಾಗಿ ನಡೀತಾ ಇದೆ. ಬುಧವಾರ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಲೋಕಭವನದ ಗಾಜಿನ ಮನೆಯಲ್ಲಿಂದು ಡಿಕೆ ಸುರೇಶ್, ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತು ಕೆಪಿಸಿಸಿ ಯುವ ಘಟಕದ ಖಜಾಂಚಿ ವಿನಯ್ ಕಾರ್ತಿಕ್ ಸಿದ್ಧತೆ ಪರಿಶೀಲಿಸಿದರು. ಅಧಿಕಾರಿಗಳೊಂದಿಗೆ ಪೂರ್ವ ಸಿದ್ಧತಾ ಸಭೆ ನಡೆಸಿದರು. ಬಳಿಕ ಮಾತನಾಡಿದ ಬಾಲಕೃಷ್ಣ, ಹೆಚ್ಚು ಜನರಿಗೆ ಲೋಕಭವನದ ಒಳಗೆ ಪ್ರವೇಶ ಸಾಧ್ಯವಿಲ್ಲ. ಲೋಕಭವನದ ಹೊರಗಡೆ ಎಲ್ಇಡಿ ಪರದೆ ಹಾಕಲಾಗುತ್ತೆ. ಜನರನ್ನ ಕರೆತರಲು ಬಸ್ ವ್ಯವಸ್ಥೆ ಮಾಡುತ್ತಿಲ್ಲ. ಅವರ ವಾಹನಗಳಲ್ಲೇ ಜನರು ಬರುತ್ತಾರೆ ಅಂತ ತಿಳಿಸಿದರು. ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಅದಕ್ಕೆ ಎಲ್ಲೋ ಸಂದರ್ಭ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ರಾಜಭವನದಲ್ಲೇ ಮಾಡಬೇಕು, ಅದ್ದೂರಿತನ ಬೇಡ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ಹೇಳಿದ್ದಾರೆ ಅನ್ನುವಂಥದ್ದು. ಹೇಗೆ ಪ್ಲಾನ್ ನಡೀತಿದೆ ಸರ್? ಈಗ ಇವತ್ತಿನ ಈ ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಆಗಿರ್ತಕ್ಕಂಥದ್ದು, ಬೆಲೆಗಳೆಲ್ಲ ದುಬಾರಿ ಆಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಾವು ಭಾಳ ಜೋರಾಗಿ ಅದನ್ನು ಆಚರಣೆ ಮಾಡೋದು ಬೇಡ. ಸಂಭ್ರಮಾಚರಣೆನ ನೀವು ಸಾಂಕೇತಿಕವಾಗಿ ಅದನ್ನು ಪದಗ್ರಹಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಹೈಕಮಾಂಡಿಂದ ಸೂಚನೆ ಬಂದಿದೆ. ಅದಕ್ಕೆ ತಕ್ಕಂತೆ ನಾವು ಮಾಡ್ತಾ ಇದೀವಿ ಅಷ್ಟೇ, ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ಆದರೂ ನಮಗೆಲ್ಲ ಫೋನ್ ಮಾಡಿ ನಮ್ಮ ಅವರ ಅಭಿಮಾನಿಗಳು ನಮ್ಮ ಜಿಲ್ಲೆಯಿಂದ ಅವ್ರವ್ರ ಸ್ವಂತ, ನೀವು ನಮಗೇನು ಮಾಡಬೇಡಿ, ನಮ್ಮ ಸ್ವಂತ ಕಾರಲ್ಲಿ ಬರ್ತೀವಿ ಅಂತ. ಅದಕ್ಕೆ ನಿಮ್ಮ ಸ್ವಂತ ಕಾರಲ್ಲಿ ಬರಲಿಕ್ಕೆ ನಮ್ದೇನು ತಕರಾರಿಲ್ಲ. ನಾವು ಯಾವುದೇ ವಾಹನಗಳ ವ್ಯವಸ್ಥೆ ಮಾಡೋದು, ಯಾವುದೇ ಬಸ್ ವ್ಯವಸ್ಥೆ ಮಾಡಲ್ಲ ಅಂತ ಹೇಳ್ಬಿಟ್ಟಿದೀವಿ ಅವ್ರಿಗೆ. ಅವ್ರ ಸ್ವಂತ ಕಾರಲ್ಲಿ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಜನ ಸೇರ್ಬೋದು? ಮತ್ತೆ ಎಲ್ಇಡಿ ವ್ಯವಸ್ಥೆ ಏನಾದರೂ ಮಾಡಿದಾರ ಬೆಂಗಳೂರು? ಎಲ್ಇಡಿ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದೀವಿ ಹೊರಗಡೆ. ಕಾರಣ ಏನಂದ್ರೆ ನಮ್ಮ ಅಭಿಮಾನಿಗಳೆಲ್ಲ ಹೊರಗಡೆಯಿಂದ ಬರ್ತಾರಲ್ಲ, ಅವರೆಲ್ಲ ವೀಕ್ಷಣೆ ಮಾಡ್ಬೇಕಲ್ಲ. ಅವ್ರಿಗೇನೋ ಒಂದು ಕುತೂಹಲ ಮತ್ತು ಖುಷಿ, ಅದರಿಂದ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆ ಎಲ್ಇಡಿ ವ್ಯವಸ್ಥೆಗಳು ಮಾಡಿ ಅಂತ ಹೇಳಿದೀವಿ. ಇಲ್ಲೇ ಸುತ್ತಮುತ್ತ, ರಾಜಭವನ ಸುತ್ತಮುತ್ತ ಎಲ್ಇಡಿಗಳ ವ್ಯವಸ್ಥೆಗಳು ಇರ್ತವೆ. ಇನ್ನೊಂದೆಡೆ ಡಿಕೆಗೆ ಸಿಎಂ ಯೋಗ ಕೂಡಿ ಬಂದಿದ್ದಕ್ಕೆ ಹಲವು ಪ್ರಾರ್ಥನೆ, ಹರಕೆ ಫಲ ಕೊಟ್ಟಿದೆ ಎಂಬ ನಂಬಿಕೆ ಇದೆ.
ಡಿಕೆ ಶಿವಕುಮಾರ್ ಆಪ್ತರಾದ ಆಂಜನೇಯಲು ಟಿವಿ9 ಜೊತೆ ಮಾತನಾಡಿ, ಕಳೆದ ನವೆಂಬರ್ ತಿಂಗಳಲ್ಲಿ ರಾಜ್ಯ ಶ್ಯಾಮಲ ಯಾಗ ಮಾಡಲಾಗಿತ್ತು. ಹಿಂದೆ ಚಂದ್ರಬಾಬು ನಾಯ್ಡು, ಕೆಸಿಆರ್, ಜಗನ್, ರೇವಂತ್ ರೆಡ್ಡಿ ಈ ಯಾಗ ಮಾಡಿದ್ರು. ಈ ಯಾಗ ಮಾಡಿದ 5 ತಿಂಗಳಲ್ಲೇ ಫಲ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಸರ್, ಅದು ರಾಜಶ್ಯಾಮಲ ಯಾಗ ಅಂತೇಳಿ ದೇವಿದು ಯಾಗ. ಅಟ್ ಎ ಟೈಮ್ 5 ಯಾಗ ಮಾಡಿದ್ದು. ಸುದರ್ಶನ ಯಾಗ, ಗಣೇಶ ಯಾಗ, ರಾಜಶ್ಯಾಮಲ ಯಾಗ, ಕಂಟಿನ್ಯೂ 5 ಯಾಗ ಒಂದು ಅಟ್ ಎ ಟೈಮ್ ಮಾಡಿದ್ದು. ಅದು ವಿಶೇಷವಾದಂಥ ಯಾಗ. ಅದು ಯಾಗ ಮಾಡಬೇಕಾದ್ರೂ ಕೂಡ ಪವಿತ್ರವಾದಂಥ ಮನುಷ್ಯ ಇರಬೇಕು. ಅದನ್ನು ಮಾಡೋ ಸಂದರ್ಭದಲ್ಲಿ ನಾವು 108 ಡೇಸ್ ಲಿಂಗಾಭಿಷೇಕ ಮಾಡಿ ಆ ಪೂಜೆಗೆ, ಮತ್ತು 109 ಡೇಸಲ್ಲಿ ಕೂತಿದ್ವಿ ಪೂಜೆಗೆ. ನಾವು ನಮ್ಮ ಮಿಸ್ಸಸ್ಸು. ನಮ್ಮದೊಂದೇ ಇತ್ತು, ನನ್ನ ಟಾರ್ಗೆಟು ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು. ಯಾವುದೇ ಕಾರಣಕ್ಕೆ ನಮ್ಮ ಕೈಲಿಂದ ಮಾಡಲಿಕ್ಕೆ ಏನಾಗಲ್ಲ, ದೇವ್ರನ್ನ ಬೇಡ್ಕೋಬೇಕು ಅಂತೇಳಿ ದೇವ್ರನ್ನ ನಾವು ಬೇಡ್ಕೊಂಡಿದ್ದೇವೆ. ಯಾವುದೇ ಅದ್ದೂರಿತನ, ವೈಭವ, ಆಡಂಬರ ಇಲ್ಲದೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಡಿಕೆಶಿ ಪ್ರಮಾಣ ವಚನ ದಿನ ಬೇರೆ ಬೇರೆ ಜಿಲ್ಲೆಗಳಿಂದ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಗಳೂರಿಗೆ ಹರಿದು ಬರುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ಟಿವಿ9.